ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಒಂದು ರಾಜಶೇಖರ್ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಸಕಲೇಶ್ಪುರದಿಂದ ಒಂದು 45 ಕಿಲೋಮೀಟರ್ಸ್ ದೂರ ಇರೋವಂಥ ಬಿಸ್ಲೆ ಘಾಟ್ ವ್ಯೂಗೆ ನಾವು ಹೋಗ್ತಾ ಇದ್ದೀವಿ. ಇದು ಹೋಗುವಂಥ ರೋಡು ಅರೌಂಡ್ ನಾವು ಹೋಗುವಾಗ ಒಂದು 4 to 5 o'clock ಏನೋ 4 o'clock ಅಂತ ಅಂದ್ಕೊತೀನಿ. ನೋಡಿ, ಇದು ಸಹ ರೋಡೇ, ಎಷ್ಟು ಚೆನ್ನಾಗಿದೆ ನೋಡಿ. ಆ ರೋಡ್ ಮಿಡಿಲಲ್ಲಿ ನಾವು ಹೋಗ್ತಾ ಇದ್ದೀವಿ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಂದಿ ಬೆಟ್ಟ ಎಷ್ಟು ಫೇಮಸ್ಸೋ, ಸಕಲೇಶ್ಪುರದಲ್ಲಿ ಬಿಸ್ಲೆ ಘಾಟ್ ವ್ಯೂ ನೋಡೋದು ಸಹ ಅಷ್ಟು ಫೇಮಸ್ ಆಗಿರುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ವ್ಯೂ ಸಹ ನೀವು ನೋಡಬೇಕಂದ್ರೆ ನನ್ನ ವಿಡಿಯೋ ಲಾಸ್ಟ್ವರೆಗೂ ವಾಚ್ ಮಾಡಿ. ನೋಡಿ, ಇವಾಗ ಬರೋ ಅಂಥದ್ದು ಬಿಸ್ಲೆ ಘಾಟ್ನ ವ್ಯೂ ಪಾಯಿಂಟ್. ಸೊ ಇಲ್ಲಿಂದ ನಾವು 20 rupees ಕೊಟ್ಟು ಪರ್ ಪರ್ಸನ್ನು ಟಿಕೆಟ್ ಅನ್ನೋದನ್ನು ತಗೋಬೇಕು. ಸೊ ಅದನ್ನು ನಾನು ವಿಡಿಯೋ ಮಾಡಿಲ್ಲ, ನಾನು ತಗೊಂಡೆ. 20 rupees ಕೊಟ್ಟು ಪರ್ ಪರ್ಸನ್ಗೆ ನಾವೆಲ್ಲರೂ ತಗೊಂಡ್ವಿ. ಇಲ್ಲಿಂದ ನಡ್ಕೊಂಡು ಹೋಗಬೇಕು. ಏನು ಜಾಸ್ತಿ ದೂರ ನಡ್ಕೊಂಡು ಹೋಗೋಷ್ಟು ಏನಿಲ್ಲ, ಜಸ್ಟ್ ಒಂದು 10 minutes ನಡೆದ್ರೆ ಸಾಕು, ನಮಗೆ ಆ ವ್ಯೂ ಪಾಯಿಂಟ್ ಸಿಕ್ಬಿಡುತ್ತೆ. ಬೇರೆ ಕಡೆ ಎಲ್ಲ ಆದರೆ ನಾವು ಪ್ಲೇಸಸ್ ನೋಡಬೇಕಂದ್ರೆ ಮಿನಿಮಮ್ 1/2 hour ನಾವು ನಡಿಲೇಬೇಕಾಗುತ್ತೆ. ಆದರೆ ಇದೇನು ಹಂಗಿಲ್ಲ, ಜಸ್ಟ್ ಒಂದು 10 minutes ನಡೆದಿದ ತಕ್ಷಣ ನಮಗೆ ವ್ಯೂ ಪಾಯಿಂಟ್ ಹೋಗೋ ರೋಡಲ್ಲೇ ಕಾಣಿಸ್ಕೊಳ್ಳುತ್ತೆ. ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಇದೆ ವ್ಯೂ. ಇನ್ನು ನಾವು ಗ್ಲಾಸ್ ಬ್ರಿಡ್ಜ್ ಹತ್ರ ಹೋಗಿಲ್ಲ, ನಡ್ಕೊಂಡು ಹೋಗ್ತಾ ನೋಡಿದ್ರು ಸಕಲೇಶ್ಪುರದಲ್ಲಿ ಫುಲ್ ಗ್ರೀನರಿನೇ ತುಂಬಿರುತ್ತೆ. ಮತ್ತು ಮಂಜು ಹೆವಿ ಕಾಣಿಸ್ಕೊಳ್ಳೋದಂದರೆ ಗ್ರೀನರಿ ಮತ್ತು ಮಂಜು ಈ ರೀತಿ ಇರುತ್ತೆ. ನೋಡಿ, ಎಷ್ಟು ಜನ ಹೋಗಿ ವಾಪಸ್ ಬರ್ತಿದ್ದಾರೆ ನೋಡಿ. ಇವಾಗ ನಮಗೆ ಗ್ಲಾಸ್ ಬ್ರಿಡ್ಜ್ ಸಹ ಕಾಣಿಸ್ಕೊತಾ ಇದೆ. ಗ್ಲಾಸ್ ಬ್ರಿಡ್ಜ್ ಹತ್ರನೂ ಸಹ ಒಂದು 150-200 ಜನ ಮೇಲೆ ಇದ್ದರು. ಯಾಕಂದರೆ ಫೋಟೋಸ್ ತೆಗೆಸ್ಕೋಬೇಕು ಅಂತ ಹೇಳಿದಾಗೂ ಸಹ ಕ್ಯೂವಲ್ಲಿ ನಿಂತ್ಕೋಬೇಕಾಗಿತ್ತು. ಒಬ್ಬರು ಆದಮೇಲೆ ಒಬ್ಬರು ಅಷ್ಟು ಜನ ಬರ್ತಾನೇ ಇದ್ದರು ಫೋಟೋಸ್ ತಗೊಳ್ಳೋದಕ್ಕೆ. ನೋಡಿ, ಇಲ್ಲಿ ಕೆಳಗಡೆನೂ ವೀಡಿಯೋ ಶೂಟ್ಸ್ ಮಾಡ್ಕೊತಾ ಇದ್ದಾರೆ. ಸೊ ಕೆಳಗಡೆ ವ್ಯೂನೂ ಚೆನ್ನಾಗಿತ್ತು, ಗ್ಲಾಸ್ ಬ್ರಿಡ್ಜ್ ಮೇಲೆ ವ್ಯೂನೂ ನೋಡೋದಕ್ಕೂ ಚೆನ್ನಾಗಿತ್ತು. ಎಲ್ಲ ಕಡೆನೂ ಅಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ನಾವು ಬಂದೇ ಬಿಟ್ವಿ ವ್ಯೂ ಪಾಯಿಂಟ್ಗೆ. ಇವಾಗ ಮೇಲೆಗೆ ಹೋಗೋದೆ. ಸೊ ನೋಡಿ, ಮೇಲೆಗೆ ಹೋಗೋದಕ್ಕೂ ಅಲ್ಲೂ ಸಹ ಜಾಸ್ತಿ ಜನನೇ ಇದ್ದಾರೆ. ಸೊ ಅದಕ್ಕೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಿದ್ದೆ. ಬಂದೇ ಬಿಟ್ವಿ ಗ್ಲಾಸ್ ಬ್ರಿಡ್ಜ್ಗೆ. ಸೊ ಇಲ್ಲಿಂದ ವ್ಯೂ ಹೆಂಗೆ ಕಾಣಿಸುತ್ತೆ ಅಂತ ನೋಡೋದಕ್ಕೆ ತುಂಬ ಕ್ಯೂರಿಯಾಸಿಟಿಯಿಂದ ಇದೆ. ನಾನಿಲ್ಲ ಒಂದೇ ಒಂದು ಗಂಟೆ ತೆಗಿಸ್ತಿದ್ಯಾ ಆ ಜಾಗ ಗ್ರೀನು ಏನು ಎಲ್ಲಿಗೆ ಹೋಗೋದೈತಿ ಅಲ್ಲ, ಎಲ್ಲಿಗೆ ಫೋಟೋ ತಕ್ಕಂತೀವಿ ಗುಡು ಹಿಂಗೆ ಬನ್ನಿ ಇವಾಗ. ಮನೆ ಹಾಕೋದು ನೀರದು ಹೆಲಿಕಾಪ್ಟರ್
ನೆಕ್ಸ್ಟ್ ಟೈಮ್ ನೀವು ಸಹ ಸಕಲೇಶ್ಪುರದಲ್ಲಿರುವಂಥ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ಗೆ ಹೋಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಯೂಟ್ಯೂಬ್ ಚಾನಲ್.